ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇವತ್ತು ನಮ್ಮ ಮನೆಗೆ ಇಬ್ಬರು ಹೊಸ ಅತಿಥಿಗಳು ಬಂದಿದ್ದಾರೆ. ಇವರೇನೆ ಎರಡು ಹೊಸ ಕರುಗಳನ್ನ ನಾವು ಇವತ್ತು ತಂದಿದ್ದೀವಿ. ಒಂದು 10 ತಿಂಗಳದು, ಒಂದು 11 ತಿಂಗಳದು. ಕರುಗಳು ಹೇಗಿದ್ದಾವೆ ಮತ್ತು ಎಷ್ಟು ಅಮೌಂಟ್ ಕೊಡ್ಬೋದು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ನಾವು ಹೈನುಗಾರಿಕೆ ಮಾಡೋರು ಒಂದು 4 ಪಡ್ಡೆ ಇರಬೇಕು, ಒಂದು 4 ಚಿಕ್ಕ ಕರುಗಳಿರಬೇಕು, ಒಂದು 4 ಈ ಥರ ಮೀಡಿಯಮ್ ಸೈಜ್ದು ಕರುಗಳಿರಬೇಕು. ಆವಾಗ ನಮಗೆ ಸೈಕಲ್ ಥರ ರೊಟೇಟ್ ಆಗ್ತಾ ಇರುತ್ತೆ. ಸ್ವಲ್ಪ ಹಸುಗಳು ಹಾಲು ಕೊಡ್ತಾ ಇರ್ತವೆ, ಇನ್ನು ಸ್ವಲ್ಪ ಹಿಟ್ಟು ತೊಗೊಳ್ತವೆ, ಇನ್ನು ಸ್ವಲ್ಪ ಇನ್ನೊಂದು 4 ತೆನೆಯಾಗಿರ್ತವೆ. ಈ ಥರ ಆವಾಗ ನಮಗೆ ಹೈನುಗಾರಿಕೆಯಲ್ಲಿ ಲಾಸ್ ಅನ್ನೋದು ಬರೋದೇ ಇಲ್ಲ. ವರ್ಷ ಪೂರ್ತಿ ನಾವು ಬೇರೆ ಕೆಲಸ ಮಾಡಿದ್ರೆ ಹೇಗೆ ನಾವು ಸ್ಯಾಲ್ರಿ ತಗೊಳ್ತೀವಿ, ಮಂತ್ಲಿ ಇನ್ಕಮ್ ಹೇಗಿರುತ್ತೆ, ಹಾಗೆ ಹೈನುಗಾರಿಕೆಯಲ್ಲೂ ಇರುತ್ತೆ. ಇದರಲ್ಲಿ ನಮಗೆ ಲಾಸ್ ಅಂತ ಬರೋದಿಲ್ಲ. ನಾವು ನ್ಯಾಕಿಂದ ಒಬ್ಬರೇ ಯೋಚನೆ ಮಾಡಿ ಒಂದು ಕೈಯಿಂದ ನಾವು ನಡೆಸ್ಕೊಂಡು ಹೋದರೆ ಹೈನುಗಾರಿಕೆಯಲ್ಲಿ ಲಾಸ್ ಅನ್ನೋದು ಬರೋದೇ ಇಲ್ಲ. ಅಂದರೆ ನೋಡ್ಕೊಂಡು ಮಾಡಬೇಕು. ಕೆಲವು ಟೈಮು ಹಸುಗಳು ಕೈ ಕೊಡ್ತವೆ, ಆವಾಗ ಲಾಸ್ ಆಗುತ್ತೆ, ಹುಷಾರು ತಪ್ತವೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡಿದಾಗ ಇದು ಹೈನುಗಾರಿಕೆಯಲ್ಲಿ ಮಾಡ್ಬೋದು. ನೋಡಿ ಗೈಸ್, ನೋಡಿ ಇದು ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಕೊಡ್ಬೋದು ಅಮೌಂಟು ಅನ್ನೋದನ್ನು. ನಮ್ಮ ಮನೆಯಲ್ಲಿ ನಾವು ಇದೇ ಥರ ಹೈನುಗಾರಿಕೆಯಲ್ಲಿ ನಾವು ಯಶಸ್ವಿಯಾಗಿ ಹೈನುಗಾರಿಕೆನ ನಾವು 13-14 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದು ಸಿಟಿನಲ್ಲಿ. ಇವಾಗ ತಗೊಂಡು ಬಂದು ಆಟೋಯಿಂದ ಇಳಿಸಿರೋದು. ನಾವು ಇಳಿಸಿದ ತಕ್ಷಣ ನಾನು ವಿಡಿಯೋ ಮಾಡಿದ್ದೀನಿ. ಕರು ಹೇಗಿದ್ದಾವೆ ಅನ್ನೋದನ್ನು ನಂಗೆ ತಿಳಿಸಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.